ಇನ್ನು ದಿನ ದಿನಕ್ಕೂ ರಂಗೇರ್ತಾ ಇದೆ ಬೆಳಗಾವಿ ಲೋಕಸಭಾ ಅಖಾಡ. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಈಗ ಮತಬೇಟೆಗಿಳಿದಿದ್ದಾರೆ. ಹೋದಲೆಲ್ಲ ಅಭೂತಪೂರ್ವ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹಿಂದೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲನೇ ಸಿಗ್ತಾ ಇರಲಿಲ್ಲ. ಆದರೆ BS ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದು ಬೆಂಬಲ ಕೊಡಿ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದ್ರು. ಸದ್ಯಕ್ಕೀಗ ಹೋದಲ್ಲೆಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳ ಮೇಲೆ ನಡೆಯುತ್ತೆ. ಲೋಕಸಭೆಯಲ್ಲಿ ಯಾವುದೇ ಜಾತಿ ಭೇದ ಭಾವ ಬರೋದಿಲ್ಲ. ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಿದೆ. TV5 ಕನ್ನಡಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೆಲ್ಲುವಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಬೆಳಗಾವಿ ಲೋಕಸಭೆ ಚುನಾವಣೆ ಅಖಾಡ ರಂಗೇರಿದೆ. ಈಗ ಜಗದೀಶ್ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ ಆದ ಬಳಿಕ 10 ದಿನಗಳು ಕಳೆದು ಹೋಗಿದೆ. ಈಗಾಗಲೇ ಬೆಳಗಾವಿ ಲೋಕಸಭೆ 8 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಈಗ ಒಂದು ಸುತ್ತು ಹಾಕಿ ಬಂದಿರತಕ್ಕಂಥದ್ದು. ಬನ್ನಿ, ನಮ್ಮ ಜೊತೆ ಮಾತಾಡೋಕೆ ಅವರೇ ಇದ್ದಾರೆ. ಸರ್, ಬೆಳಗಾವಿ ಅಭ್ಯರ್ಥಿ ಘೋಷಣೆ ಆದ ಬಳಿಕ 10 ದಿನ ಕಳೆದು ಹೋಗಿದೆ ಸರ್. ಒಟ್ಟಾರೆ ಲೋಕಸಭೆ ತಿರುಗಾಡಿ ಬಂದಿದ್ದೀರಿ, ಹೇಗಿದೆ ವಾತಾವರಣ? ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಎಲ್ಲ ಜನರ ಒಂದು ಅಪೇಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಹುರುಪಿದೆ. ಯುವಕರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಉತ್ಸಾಹ ಇದೆ. ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಬೆಂಬಲ ಸಿಗ್ತಾ ಇದೆ. ನಾನೇ ನಿರೀಕ್ಷೆ ಮಾಡಿದ್ದೆ, ಅದಕ್ಕಿಂತ ಹೆಚ್ಚು ಇವತ್ತು ಸಪೋರ್ಟ್ ನನಗೆ ಸಿಗ್ತಾ ಇದೆ. ಪ್ರಮುಖವಾಗಿ ಬೈಲಹೊಂಗಲು, ಸೌದತ್ತಿ, ರಾಮದುರ್ಗ ಇದ್ದಂಥ ಗೊಂದಲಗಳು ಸರಿ ಆದವಾ ಸರ್? ಬನ ರಾಜಕಾರಣಗಳು ಸರಿ? ಆಲ್ಮೋಸ್ಟ್ ಎಲ್ಲ ಕಡೆ ಏನೇನು ಸ್ವಲ್ಪ ಮಟ್ಟಿಗೆ ಸಂಘಟನೆ ಮತ್ತೊಂದರಲ್ಲಿ ಇವು ಅದೆಲ್ಲವೂ ಶಮನ ಆಗಿದೆ. ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೋಕಾಕ್ ಅರ್ಬಾವಿಲಿ ಯಾವ ರೀತಿ ತಮಗೆ ಪ್ರತಿಕ್ರಿಯೆ ಇದೆ ಸರ್? ನಾನು ಕಳೆದ ವಾರ ಗೋಕಾಕ್ ಅರಬಾವಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಸಿಕ್ಕಿದೆ. ಒಳ್ಳೆ ರೀತಿ ರೆಸ್ಪಾನ್ಸ್ ಇದೆ. ಅಲ್ಲಿಯೂ ಒಳ್ಳೆ ರೀತಿಯಿಂದ ಮಾರ್ಜಿನ್ ಬರ್ತದೆ. ಇನ್ನೊಂದು ವಿಶೇಷ ಸರ್, ಬಿಜೆಪಿಯ ಒಂದು ಸಾಂಪ್ರದಾಯಿಕ ಮತಗಳಂದ್ರೆ ಲಿಂಗಾಯತ್ ಮತ್ತು ಮರಾಠ ಮತಗಳು. ಸೊ ಬೆಳಗಾವಿ ತಾಲೂಕಿನ ಮರಾಠ ಮತಗಳು ಸೆಳೆಯೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀರಿ? ಲಿಂಗಾಯತ್ ಮತಗಳು ವಿಭಜನೆ ಆಗದಂತೆ ತಡೆಯೋದಕ್ಕೆ ಏನು ಯಾವ ರೀತಿ ಪ್ಲಾನ್ ಮಾಡಿ? ಒಂದು ನಾನು ಹೇಳ್ತೀನಿ, ಇಲ್ಲಿ ನರೇಂದ್ರ ಮೋದಿ ರಾಷ್ಟ್ರೀಯ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಮತ್ತು ಎಲ್ಲ ವರ್ಗದ ಜನ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಸಿಗ್ತದೆ. ಎಲ್ಲ ಕಡೆಯಿಂದ ದೊಡ್ಡ ಬೆಂಬಲ ಸಿಗ್ತದೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭೆ ಜನರು ಮತ ಹಾಕಬೇಕಂದ್ರೆ ಯಾಕೆ ಹಾಕಬೇಕು ಅಂತ ಅನ್ನೋದು ಪ್ರಶ್ನೆ ಇರ್ತದೆ. ಒಂದು ಇಡೀ ದೇಶದಲ್ಲಿ ಇದು ರಾಷ್ಟ್ರೀಯ ನಾಯಕತ್ವದ ಪ್ರಶ್ನೆ ಇದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಮತ್ತೊಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ರಾಷ್ಟ್ರಕ್ಕೆ ಒಂದು ಬದ್ಧತೆ ಸಿಗುವಂಥದ್ದು. ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾವು ಮೊದಲಿಂದ ನೋಡಿದ್ದೀವಿ, ಯಾವಾಗಲೂ ರಾಷ್ಟ್ರೀಯತೆಗೆ ಬದ್ಧರಾದಂಥ ಮತದಾರರಿಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ರಾಷ್ಟ್ರದ ಒಂದು ಒಗ್ಗಟ್ಟು, ರಾಷ್ಟ್ರೀಯತೆಯ ಸಲುವಾಗಿ, ರಾಷ್ಟ್ರೀಯ ನಾಯಕತ್ವದ ಸಲುವಾಗಿ, ದೇಶದ ಸುಭದ್ರತೆ ಸಲುವಾಗಿ ಮತ್ತು ಆರ್ಥಿಕ ಅಭಿವೃದ್ಧಿ, ಎಲ್ಲ ರೀತಿಯ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಅವಶ್ಯಕತೆ ಇದೆ. ದಯವಿಟ್ಟು ನರೇಂದ್ರ ಮೋದಿಯವರ ಸಲುವಾಗಿ ಮತವನ್ನು ಕೊಡಿ ಅಂತ ನಾವು ವಿನಂತಿ ಮಾಡ್ತೀವಿ. ಇವತ್ತು ನಮ್ಮ ಮುಂದೆ ಸುರೇಶ್ ಅಂಗಡಿ ಅವರು ಇಲ್ಲ. ಸೊ ಅದು ಎಲ್ಲೋ ಹೋದಲ್ಲೆಲ್ಲ ಆ ಒಂದು ನೋವು ಕಾಡುತ್ತೆ ಸರ್. ಡೆಫಿನೆಟ್ಲಿ ಸುರೇಶ್ ಅಂಗಡಿಯವರು ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ನಾವು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀವಿ ಎಲ್ಲ ಕಡೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಮತ್ತು ನಗರದಲ್ಲಿ ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ನಾವು ಸುರೇಶ್ ಅಂಗಡಿ ಭಾಳ ಆಪ್ತರು, ಅವ್ರು ಮಾಡಿದಂಥ ಕೆಲಸ ಇವತ್ತು ನಮ್ಮ ನೆನಪಲ್ಲಿದ್ದಾವೆ. ಹೀಗಾಗಿ ಅವ್ರ ನೆನಪು ಸದಾ ಕಾಡ್ತದೆ. ಇವಿಷ್ಟು ಏನಂದರೆ ಬೆಳಗಾವಿಯ ಲೋಕಸಭೆ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳುವಂಥ ಮಾತು. ಈ ಬಾರಿ ಬೆಳಗಾವಿ ಲೋಕಸಭೆಯಲ್ಲಿ ಉತ್ತಮವಾದಂಥ ಒಂದು ಜನಸ್ಪಂದನೆ ಸಿಗ್ತಾ ಇದೆ. ಜೊತೆಗೆ ಈ ಬಾರಿ ಬೆಳಗಾವಿ ಲೋಕಸಭೆ ಮತದಾರರು ಎಂದಿನಂತೆ ಮತ್ತೆ ರಾಷ್ಟ್ರೀಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತವನ್ನು ಚಲಾಯಿಸ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗ, TV5 ಬೆಳಗಾವಿ.